ಹೀಗೆ ಈಗಾಗಲೇ ಒಂದು ಕಡೆಯಲ್ಲಿ ಯುದ್ಧ ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಯುಗಾದಿ ಹಬ್ಬದ ಸಂಭ್ರಮಕ್ಕೂ ಕೂಡ ಸಿಲಿಂಡರ್ ಸಂಕಷ್ಟ ಶುರುವಾಗಿದೆ. ಹೋಟೆಲ್ಗಳು, ಕೈಗಾರಿಕೆಗಳ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ಗಳು ಕೂಡ ಈಗ ಸಿಗ್ತಾ ಇಲ್ಲ. ಏಜೆನ್ಸಿಗಳ ಮುಂದೆ ಸಂಜೆವರೆಗೂ ಕಾದು ಅರ್ಧಕ್ಕರ್ಧ ಜನ ಬರಿಗೈಲಿ ವಾಪಸ್ ಹೋಗ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ LPG ಸಿಗದೆ ಏನೆಲ್ಲ ಸಮಸ್ಯೆಗಳು ಆಗಿವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕೊಲ್ಲಿಯಲ್ಲಿ ಯುದ್ಧ, ಕರ್ನಾಟಕದಲ್ಲಿ ಸಂಕಷ್ಟ. ಯುಗಾದಿ ಹಬ್ಬಕ್ಕೂ ತಟ್ಟಿದ ಗ್ಯಾಸ್ ಟ್ರಬಲ್. ನಾಳೆ ಯುಗಾದಿ ಹಬ್ಬ. ಹಿಂದೂಗಳೆಲ್ಲ ಹೊಸ ವರ್ಷವನ್ನ ಸ್ವಾಗತಿಸುವ ಹಬ್ಬ, ಬೇವು ಬೆಲ್ಲವನ್ನ ಸವಿಯುವ ಹಬ್ಬ. ಆದರೆ ಕೊಲ್ಲಿ ಯುದ್ಧದಿಂದ ಗ್ಯಾಸ್ ಟ್ರಬಲ್ ಶುರುವಾಗಿದ್ದು ಸಿಹಿಗಿಂತ ಕಹಿಯೇ ಜನರಿಗೆ ಜಾಸ್ತಿ ಆಗಿದೆ. ಅದರಲ್ಲೂ ಕೈಗಾರಿಕೆಗಳಿಗೆ, ಉದ್ಯಮಗಳಿಗೆ, ಹೋಟೆಲ್ನವರ ಪಾಲಿಗೆ ಈ ಯುಗಾದಿ ಗ್ಯಾಸ್ ಟ್ರಬಲ್ ಸಂಪೂರ್ಣ ಕಹಿಯಾಗಿ ಹೋಗಿದೆ. ವಾಣಿಜ್ಯ ಸಿಲಿಂಡರ್ಗಳು ಸಿಗದೆ ಒದ್ದಾಡ್ತಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡುವ ಹೋಟೆಲ್ಗಳಿಗೂ ಸಂಕಷ್ಟ ಶುರುವಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಶ್ರೀನಗರದಲ್ಲಿರುವ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಯ ಹೋಟೆಲ್ ಮಾಲೀಕರು ಪರದಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಸೌದೆ ಒಲೆಯಲ್ಲಿ ಹೋಳಿಗೆ ತಯಾರಿಸುವ ಸ್ಥಿತಿ ಬಂದಿದೆ. ಹೂರ್ಣ ಮಾಡೋದಲ್ಲೆಲ್ಲ ಸೌದೆ ಒಲೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟ್ ಆಗಿ ಕೂಡ ಥರ ಮಾಡಿ ಈ ಹೋಳಿಗೆಗೆ ಮಾತ್ರ ಕಮರ್ಷಿಯಲ್ ತಂದು ಅದು ಗ್ರಾಹಕರು ತೊಂದರೆ ಆಗಬಾರ್ದು. ನಾವು ಅಲ್ಲಿ 15-20 ದಿವಸ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ನಮಗೆಲ್ಲ ಒಂದು 30,000-40,000 ಗಂಟೆ ಹೋಳಿಗೆ ಆರ್ಡರ್ ಇದೆ. ನಾವು ಅದರಿಂದ ಏನು ಮಾಡ್ತೀವಿ, ಎಷ್ಟಾರಲ್ಲಿ ನಮ್ಮ ದುಡ್ಡು ಹೋದ್ರೆ ಗ್ರಾಹಕರು ಪೂರೈಸಬೇಕು ಅಂತ ಪೂರೈಸ್ತಾ ಇದ್ದೀವಿ. ನಮ್ದು ಸರ್ ಈಗ ಸಿಲಿಂಡರ್ ಎಷ್ಟು ಹೇಳ್ತಾ ಇದ್ದಾರೆ? 4,000 3,000 ಸರ್ ಇಷ್ಟ ಇರೋರು ತಾವು ಹೇಳ್ತಾ ಇದ್ದಾರೆ. ನಾವು ಮೊದಲೇ ಯಾವಾಗಲೂ 30-20 ಹಾಕ್ಸ್ತಿದ್ದೋ, ಅದು ಸ್ಟಾಕ್ ಇರೋದ್ರಿಂದ ಇನ್ನೊಂದು 2-3 ಇದೆ, ನಾಳೆ ಗಂಟೆ ಹಾಕ್ಬೋದು. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಜನರು ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದು ಗ್ಯಾಸ್ಗಾಗಿ ಹೈರಾಣಾಗಿದ್ದಾರೆ. ಬೆಳಗಾವಿಯ ಅಥಣಿಯಲ್ಲೂ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. 10 ದಿನಗಳಿಂದ LPG ಸಿಲಿಂಡರ್ ಸಿಗದ ಹಿನ್ನೆಲೆ ಗ್ಯಾಸ್ ಅಂಗಡಿ ಮುಂದೆ ಗ್ಯಾಸ್ಗಾಗಿ ಜನರು ಕಾದು ಕುಳಿತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಬಿಕ್ಕಟ್ಟು ದಿನೇ ದಿನೇ ಉಲ್ಬಣಿಸುತ್ತಿದೆ. ಇದರ ಎಫೆಕ್ಟ್ ಕರ್ನಾಟಕಕ್ಕೆ ಜೋರಾಗಿ ತಟ್ಟೋದಿಕ್ಕೆ ಶುರುವಾಗಿದೆ. ಬೆಳಗಾವಿಯ ಮಚ್ಚೆ ಪ್ರದೇಶದಲ್ಲಿರೋ ಕೈಗಾರಿಕೆಗಳಿಗೆ ಕಮರ್ಷಿಯಲ್ ಗ್ಯಾಸ್ ಕೊರತೆ ಎದುರಾಗಿದೆ. ಗ್ಯಾಸ್ ಕೋಟಿಂಗ್, ಪೌಡರ್ ಕೋಟಿಂಗ್, ಕಲರ್ ಕೋಟಿಂಗ್ ಮಾಡೋದಕ್ಕೆ ಕಮರ್ಷಿಯಲ್ ಗ್ಯಾಸ್ ಸಿಗದಂತಾಗಿದ್ದು ಕೆಲಸ ಸ್ಥಗಿತಗೊಳಿಸೋ ಭೀತಿ ಕಾಡ್ತಿದೆ. ಇನ್ನು ಬಳ್ಳಾರಿಯ ಜೀನ್ಸ್ ಉದ್ಯಮಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಗಲ್ಫ್ ರಾಷ್ಟ್ರಗಳಿಂದ ಶಿಪ್ ಮೂಲಕ ಬರ್ತಾ ಇದ್ದ ಕೆಮಿಕಲ್ ಕಲರ್ಸ್ ಸಂಪೂರ್ಣ ಸ್ಥಗಿತಗೊಂಡಿದ್ದು ಉದ್ಯಮಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯುಗಾದಿ ಹಾಗೂ ರಂಜಾನ್ ಸಮಯದಲ್ಲಿ ದುಬೈಗೆ ಅಪಾರ ಪ್ರಮಾಣದ ಬಳ್ಳಾರಿ ಜೀನ್ಸ್ ಬಟ್ಟೆಗಳು ರಫ್ತಾಗಿದ್ವು. ಆದ್ರೀಗ ಕಲ್ಲರ್ ಕೊರತೆಯಿಂದ ಶೇಕಡ 50ರಷ್ಟು ಉತ್ಪಾದನೆ ಕುಸಿತವಾಗಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದ ಯಾದಗಿರಿಯ ಮೆಣಸಿನಕಾಯಿ ಬೆಳೆಗಾರರು ಕಣ್ಣೀರಿಡ್ತಿದ್ದಾರೆ. ವಾರದ ಹಿಂದೆ 1 ಕ್ವಿಂಟಾಲ್ಗೆ 27,000 ಇದ್ದ ಮೆಣಸಿನಕಾಯಿ ಬೆಲೆ ಈಗ 17,000ಕ್ಕೂ ಕೇಳೋರೆ ಇಲ್ಲದಂತಾಗಿದೆ. ಯಾದಗಿರಿಯ ಮೆಣಸಿನಕಾಯಿ UK ಹಾಗೂ ಗಲ್ಫ್ ರಾಷ್ಟ್ರಗಳಿಗೆ ಯಥೇಚ್ಛವಾಗಿ ರಫ್ತಾಗ್ತಿತ್ತು. ಆದ್ರೀಗ ಯುದ್ಧದ ಅಬ್ಬರ ಜೋರಾಗಿರೋದ್ರಿಂದ ಕೇಳೋರೇ ಇಲ್ಲ. ಅಕ್ರಮ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ತಲಕಟ್ಟಪುರ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿದ್ದು ಶ್ರೀ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿರುವ ಗ್ಯಾಸ್ ಏಜೆನ್ಸಿ ಮೇಲೆ ದಾಳಿ ಮಾಡಿದ್ದು 148 ಖಾಲಿ ಸಿಲಿಂಡರ್ ಹಾಗೂ 19 ಕೆಜಿಯ 7 ಸಿಲಿಂಡರ್ ಜಪ್ತಿ ಮಾಡಲಾಗಿದೆ. ಇಸಿ ಆಕ್ಟ್ ಅಡಿಯಲ್ಲಿ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ. ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಪರಿಷತ್ನಲ್ಲಿ ಸಚಿವ ಮುನಿಯಪ್ಪ ಮಾತನಾಡಿದರು. ರಾಜ್ಯದಲ್ಲಿ ಪ್ರತಿನಿತ್ಯ 40,000 ಸಿಲಿಂಡರ್ ಬೇಕು. 9,000 ಸಿಲಿಂಡರ್ ಕೊಡಲು ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಶಾಲೆ, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆ ಅಂದರು. ಜೊತೆಗೆ 1 ವಾರ ಸುಧಾರಿಸಿದ್ರೆ ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ ಅಂದರು. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ 1 ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಮುಗಿತಿಲ್ಲ. ಭಾರತದಲ್ಲಿ ಸಿಲಿಂಡರ್ ಸಂಕಷ್ಟ ತಪ್ಪುತ್ತಿಲ್ಲ. ನಾಳೆ ಯುಗಾದಿ ಹಬ್ಬಕ್ಕೆ ನಾಡಿದ್ದು ಹೊಸ ತಡ್ಕು ಹೆಸರಲ್ಲಿ ನಡೆಯೋ ಬಾಡೂಟಕ್ಕೂ ಗ್ಯಾಸ್ ಟ್ರಬಲ್ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಹೀಗೆ ಇದು ಯುದ್ಧ ಮತ್ತು ಗ್ಯಾಸ್ನ ವಿಚಾರಗಳಾದರೆ ಇದರ ನಡುವೆ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಬಿಸಿ ಇರ್ತಾ ಇದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ವಿಧಾನಸಭೆಯ ಬೈ ಎಲೆಕ್ಷನ್ ಈಗಾಗಲೇ ಭಾಳ ದೊಡ್ಡ ಪ್ರತಿಷ್ಠೆಯನ್ನು ತಂದಿಟ್ಟಿದೆ. ದಾವಣಗೆರೆಯಲ್ಲಿ ನಮ್ಮ ಕುಟುಂಬದ ಕ್ಷೇತ್ರ, ಹಾಗಾಗಿ ನಮಗೆ ಟಿಕೆಟ್ ಬೇಕು ಅಂತ ಹೇಳಿ ಶಾಮನೂರು ಕುಟುಂಬ ಪಟ್ಟು ಹೊಡಿತೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಅಪ್ಪನ ಹೆಸರಿನಲ್ಲಿ 4 ಜನ ಮಕ್ಕಳು ಅಪ್ಪನ ನಂತರ ನಮಗೆ ಟಿಕೆಟ್ ಬೇಕು ಅನ್ನುವಂತಹ ಫೈಟನ್ನು ಮಾಡ್ತಾ ಇದ್ದಾರೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಜಿ ಪಂಚಾಯಿತಿಯನ್ನು ಮಾಡಿದರೂ ಕೂಡ ಒಪ್ಪದೆ ಮೇಟಿಯವರ 2ನೇ ಮಗಳು ಬಂಡಾಯ ಸಾರಿದ್ದಾರೆ. ರಿಪೋರ್ಟ್ ಆಧಾರದ ಮೇಲೆ ನಾನು ಡಿಕೆ ಚರ್ಚೆ ಮಾಡಿ ಸುರ್ಜೇವಾಲ ಜೊತೆ ಮಾತಾಡಿ ಕಳಿಸ್ತೀನಿ. ಗೊತ್ತಿಲ್ಲ, ನನಗೆ ಇನ್ನೇನು ವರದಿ ಏನು ಬಂದಿಲ್ಲ. ಬಾಗಲಕೋಟೆಯಲ್ಲಿ ಮೇಟಿ ಮಕ್ಕಳ ಮಹಾಯುದ್ಧ. 1 ಟಿಕೆಟ್, 1 ಕುಟುಂಬ, 4 ಮಂದಿ ಆಕಾಂಕ್ಷಿಗಳು. ಮಾಜಿ ಸಚಿವ ಎಚ್.ವೈ. ಮೇಟಿ ನಿಧನದಿಂದ ತೆರವಾಗಿರುವ ಬಾಗಲಕೋಟೆ ಕ್ಷೇತ್ರಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮೇಟಿ ಕುಟುಂಬದ್ದೇ ಚಿಂತೆಯಾಗಿ ಕಾಡತೊಡಗಿದೆ. ಅಪ್ಪನಿಂದ ಬರಬೇಕಾದ ಆಸ್ತಿಗೆ ನಡೆಯುವ ಫೈಟ್ ರೀತಿಯಲ್ಲಿ ಈಗ ಮೇಟಿ ಮಕ್ಕಳ ನಡುವೆ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಎಚ್.ವೈ. ಮೇಟಿ ಮಕ್ಕಳಲ್ಲಿ ಅಪ್ಪನ ಸೀಟು ತಮಗೇ ಬೇಕು ಎಂಬ ಅಂತರ್ಯುದ್ಧ ಶುರುವಾಗಿದೆ. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಬಾಯಕ್ಕ ಮೇಟಿ ಹಾಗೂ ಮಹಾದೇವಿ ಮೇಟಿ ಮಧ್ಯೆಯೇ ಈಗ ಟಿಕೆಟ್ಗಾಗಿ ಪೈಪೋಟಿ ನಡೆಯುತ್ತಿದ್ದು, ಬಾಗಲಕೋಟೆ ಅಖಾಡ ಮೇಟಿ ಮನೆಯೊಳಗಿನ ಮಲ್ಲಯುದ್ಧದಂತಾಗಿದೆ. ಹೀಗಾಗಿ ಮೇಟಿ ಕುಟುಂಬದ ಎಲ್ಲರನ್ನೂ ವಿಧಾನಸೌಧಕ್ಕೆ ಕರೆಸಿಕೊಂಡ ಸಿಎಂ ಸಿದ್ದರಾಮಯ್ಯ ಸಂಧಾನ ನಡೆಸುವ ಕಸರತ್ತು ನಡೆಸಿದ್ದಾರೆ. ಸಿಎಂ ಮುಂದೆ ಕುಳಿತಿದ್ದ 4 ಜನರು ಈ ಬಾರಿ ಟಿಕೆಟ್ ತಮಗೇ ಸಿಗಬೇಕು ಎಂದು ಪಿತ್ರಾರ್ಜಿತ ಆಸ್ತಿ ಕೇಳುವಂತೆ ಅಹವಾಲು ಸಲ್ಲಿಸಿದ್ದಾರೆ. ಹೀಗೆ 4 ಜನರ ಅಭಿಪ್ರಾಯ ಕೇಳಿರುವ ಸಿಎಂ ಇದೇ ಶುಕ್ರವಾರ ಸುರ್ಜೇವಾಲಾ ಬೆಂಗಳೂರಿಗೆ ಬರುತ್ತಿದ್ದು ಅವರ ಜೊತೆ ಚರ್ಚಿಸಿ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿ ಕಳಿಸಿದ್ದಾರೆ. ಇದೇ ಸಂದರ್ಭದಲ್ಲೇ ಕೆಲವು ಕಿವಿಮಾತುಗಳನ್ನ ತಮ್ಮ ಆಪ್ತನ ಮಕ್ಕಳಿಗೆ ಹೇಳಿದ್ದಾರೆ. ಆದರೆ ಸಿಎಂ ಸಲಹೆಗೆ ಸುತಾರಾಂ ಒಪ್ಪದ ಮೇಟಿ ಅವರ 2ನೇ ಮಗಳು ಮಹಾದೇವಿ ನಾನು ಚುನಾವಣೆ ನಡೆಸ್ತೇನೆ ಎಂದು ಹೇಳಿ ಹೊರಬಂದಿದ್ದಾರೆ. ಈ ಮೂಲಕ ಬಂಡಾಯದ ಬಾವುಟ ಹಾರಿಸುವ ಸುಳಿವು ಕೊಟ್ಟಿದ್ದಾರೆ. ಹಾಗಿದ್ದರೂ ಸಭೆ ನಂತರ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಯಾರಿಗೆ ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀವಿ ಎಂದು ಎಲ್ಲರೂ ಒಪ್ಪಿದ್ದಾರೆ ಎಂದಿದ್ದಾರೆ. ಸುರ್ಜೇವಾಲ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿಕೆ ಚರ್ಚೆ ಮಾಡಿ ಸುರ್ಜೇವಾಲ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಹಾದೇವಿ. ಆ 3 ಜನನು ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಹೇಳ್ಕಳಿಸಿದ್ದೀನಿ. ಒಪ್ಪಿದಾರ ಸರ್ ಅದಕ್ಕೆ? ಒಪ್ಕೊಂಡಿದ್ದಾರೆ. ಈ ಮಧ್ಯೆ ಎಚ್.ವೈ. ಮೇಟಿ ಕಿರಿಯ ಮಗ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಫೈನಲ್ ಆಗಿರುವಂತಿದೆ. ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹಾಗೂ ಸತೀಶ್ ಜಾರಕಿಹೊಳಿ ಟೀಮ್ಗಳ ಸರ್ವೆಗಳಲ್ಲೂ ಉಮೇಶ್ ಮೇಟಿ ಪರವೇ ಒಲವು ವ್ಯಕ್ತವಾಗಿದೆ ಎನ್ನುವುದು ಕಾಂಗ್ರೆಸ್ ಮೂಲಗಳು ಹೇಳುತ್ತಿರುವ ಮಾತು. ಹೀಗಾಗಿ ಎಲ್ಲಾ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ನೀಡಿದ್ದು ಅಲ್ಲೇ ಟಿಕೆಟ್ ಫೈನಲ್ ಆಗಲಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಗೊತ್ತಿಲ್ಲ, ನನಗೆ ಇನ್ನೇನು ವರದಿ ಏನು ಬಂದಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ದೀನಿ. ಹೀಗೆ ಒಂದೆಡೆ ಬಾಗಲಕೋಟೆ ಉಪಸಮರಕ್ಕೆ ಸಜ್ಜಾಗುತ್ತಿದ್ರೆ, ಇತ್ತ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪರಿಂದ ತೆರವಾಗಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಟಿಕೆಟ್ ಫೈಟ್ ಜೋರಾಗಿಯೇ ಸಾಗಿದೆ. ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ನಡೆಯಿತು. ಮಂಜುನಾಥ ಭಂಡಾರಿ ನೇತೃತ್ವದ ಸಭೆಯಲ್ಲಿ ಹಿರಿಯ ಸಚಿವರುಗಳು ಪಾಲ್ಗೊಂಡಿದ್ದರು. ವೀರಶೈವ ಸಮುದಾಯದ ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯಲ್ಲಿ ಹಾಜರಿದ್ದರು. ಮುಸ್ಲಿಂ ಸಮುದಾಯದಿಂದ ತನ್ವೀರ್ ಸೇಠ್, ಜಮೀರ್ ಅಹಮದ್ ಖಾನ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಆದರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನ ಕೈಗೊಳ್ಳದೆ ಸಿಎಂ ಡಿಸಿಎಂ ಜೊತೆ ಅಂತಿಮ ಸಭೆ ಮಾಡಿ ಟಿಕೆಟ್ ಫೈನಲ್ ಮಾಡೋಣ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ದಾವಣಗೆರೆ ಜಿಲ್ಲಾ ಮಂತ್ರಿಗಳಾದಂತಹ ಎಸ್ ಮಲ್ಲಿಕಾರ್ಜುನರವರು ಹಾಗೂ ಇತರ ನಾಯಕರುಗಳನ್ನು ಯಾರೆಲ್ಲ ಉಮೇದುವಾರಿಕೆಯನ್ನು ಹಾಕಿದ್ದಾರೆ ಅವ್ರನ್ನೆಲ್ಲ ಕರೆದು ಮಾತಾಡಿ ನಂತರ ನಾವು ಕ್ಯಾಂಡಿಡೇಟನ್ನು ಒಂದು ಅನೌನ್ಸ್ ಮಾಡೋದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಈ ಮಧ್ಯೆ ಕುಟುಂಬಸ್ಥರಿಗೆ ಟಿಕೆಟ್ ಪಡೆಯುವುದಕ್ಕಾಗಿ ದೆಹಲಿಯಲ್ಲೇ ಲಾಬಿ ನಡೆದಿದೆ. ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಗನ ಪರ ಬ್ಯಾಟಿಂಗ್ ಮಾಡಿದ್ದಾರೆ.
ಮಗ ಸಮರ್ಥ್ಗೆ ಟಿಕೆಟ್ ಕೊಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ತೀರ್ಮಾನ ಮಾಡೋಣ ಎಂದಿದ್ದಾರೆ ಡಿಕೆಶಿ. ನಾನು ನಿನ್ನೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ನಾನು ಬಂದು ಭೇಟಿ ಮಾಡ್ತಾ ಇದ್ದಾರೆ, ದಾವಣಗೆರೆಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಮಾತಾಡಿದ್ದೀನಿ, ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ, ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ್ ಅಖಾಡಕ್ಕೆ ಇಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರು ಸಮರ್ಥ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಜನರ ಜೊತೆ ಬೆರೆಯುತ್ತಿದ್ದು ಅಜ್ಜನ ಕ್ಷೇತ್ರದಲ್ಲಿ ಮತದಾರರ ಆಶೀರ್ವಾದ ಪಡೆಯೋ ಸರ್ಕಸ್ ಮಾಡುತ್ತಿದ್ದಾರೆ. ಇಲ್ರಿ, ನೀವೇ ಎಲ್ಲರೂ 100 ಸತಿ ಸಮರ್ಥ ಅಂತ ಹೆಸರು ತಗಂತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತೈತಿ. ಇಲ್ರಿ, ಅದನ್ನ ಏನೈತಿ ನೀವೆಲ್ಲಾರು ತೀರ್ಮಾನ ಮಾಡ್ಬೇಕ್ರಿ. ಅದ್ ನನಗೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದ್ರೆ ನನ್ಕಿಂತ ಎಲ್ಲಾರು ಹಿರಿಯವ್ರೆ, ಇವರೆಲ್ಲಾರೇ ತೀರ್ಮಾನ ಮಾಡ್ಲಿ. ಅದ್ ಸುಮ್ನೆ ಅದೆಲ್ಲ ಮಾತು ಯಾಕ್ಬೇಕು. ಇದೀಗ ಅಂಜುಮನ್ ಸಂಸ್ಥೆ ಎಂಟ್ರಿ ಕೊಟ್ಟಿದ್ದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕೆಂದು ಪಟ್ಟು ಹಿಡಿದಿದೆ. ಇಲ್ಲಿ ವಿಶೇಷವಾಗಿ ದಾವಣಗೆರೆ ಬಗ್ಗೆ ನಾವು ಎಲ್ಲರೂ 2 ಅಂಜುಮನ್ದವರು ನಮ್ಮ ಪಕ್ಷದ ಹಿರಿಯರಿಗೆ ವಿನಂತಿ ಮಾಡ್ತೀವಿ. ಹಿಂದಕ್ಕೆ ಏನಾಗಿತ್ತು ಅಂದ್ರೆ ಮಾನ್ಯ ದಿವಂಗತ ಶಾಮನೂರ್ ಅವರು, ಶಿವಶಂಕರಪ್ಪ ಅವರು ಭಾಳ ಸೆಕ್ಯುಲರ್ ಲೀಡರ್ ಇದ್ದರು ಮತ್ತು ಎಲ್ಲರೂ ಅವ್ರು ಗೌರವ ಕೊಡ್ತಿದ್ರು. ಈಗ ಅದು ಜಾಗ ಖಾಲಿ ಆದ ನಂತರ ನಮಗೆ ಆ ಸೀಟ್ ಕೊಡಬೇಕನ್ನ ಕೆಲಸ ನಾವು ಒತ್ತಾಯ ಮಾಡ್ತೀವಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದ 2 ಕ್ಷೇತ್ರಗಳಲ್ಲಿ ಈಗ ಉಪಚುನಾವಣೆ ನಡೆಯುತ್ತಿರೋದ್ರಿಂದ ಎರಡನ್ನೂ ಗೆಲ್ಲುವುದು ಕಾಂಗ್ರೆಸ್ಗೆ ಇರುವ ಅತಿದೊಡ್ಡ ಸವಾಲು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.